ಹಾಯ್ ಹಲೋ ಅಂಡ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇವಾಗ ಆಲ್ರೆಡಿ ನಾವು ವರ್ಲ್ಡ್ ಕಪ್ ಸ್ಕ್ವಾಡ್ ಬಗ್ಗೆ 8 ಟೀಮ್ಗಳ ಬಗ್ಗೆ, ಮೇಜರ್ 8 ಟೀಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ನು ಉಳಿದಿರೋದು 2 ಟೀಮು, ಒಂದು ವೆಸ್ಟ್ ಇಂಡೀಸು, ಇನ್ನೊಂದು ಶ್ರೀಲಂಕಾ. ಸೊ ಇವತ್ತು ವೆಸ್ಟ್ ಇಂಡೀಸ್ ಮತ್ತು ಶ್ರೀಲಂಕಾ ಟೀಮ್ಸ್ ಮತ್ತು ಸ್ಕ್ವಾಡ್ನ ನೋಡ್ಕೊಂಬರೋಣ. ಆಮೇಲೆ ಅವ್ರದ್ದು ರಿಸರ್ವ್ಸ್ ಏನು ಅಂತ ನೋಡ್ಕೊಂಬರೋಣ. ಇವಾಗ ಫಸ್ಟ್ ಶ್ರೀಲಂಕಾ ಸ್ಕ್ವಾಡಿಂದ ಸ್ಟಾರ್ಟ್ ಮಾಡೋಣ. ಇವಾಗ ಶ್ರೀಲಂಕಾ ಸ್ಕ್ವಾಡಲ್ಲಿ ಕ್ಯಾಪ್ಟನ್ ಮಾಡ್ತಿರೋದು ವಾಣಿಂದು ಹಸ್ರಂಗ. ಇವರು ಒಳ್ಳೆ ಸ್ಪಿನ್ನರು. ICC ರ್ಯಾಂಕಿಂಗ್ಸಲ್ಲಿ ಕೂಡ ಆಲ್ಮೋಸ್ಟ್ ಫಸ್ಟ್ ರ್ಯಾಂಕಿಂಗ್ ಇದ್ದಂಥ ಬೌಲರ್ ಇವ್ರು ಲೀಡ್ ಮಾಡ್ತಾ ಇದ್ದಾರೆ. ಇವ್ರಿಗೆ ವೈಸ್ ಕ್ಯಾಪ್ಟನ್ ಆಗಿ ಚರಿತ್ ಅಸಲಂಕ ಅವರಿದ್ದಾರೆ. ಚರಿತ್ ಅಸಲಂಕ ಬಗ್ಗೆ ಹೇಳಲೇಬೇಕು ನಾನು. ಚರಿತ್ ಅಸಲಂಕ ಒಂಥರ ಲೆಫ್ಟ್ ಹ್ಯಾಂಡೆಡ್ ಜಯವರ್ಧನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಥ ರೆಪ್ಯುಟೇಷನ್ ಹೊತ್ಕೊಂಡು ಬರ್ತಿರೋಂಥ ಪ್ಲೇಯರ್ ಇವರು. ಯಾಕೆ ಅಂತಂದರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಅಷ್ಟು ಚೆನ್ನಾಗಿ ಕನ್ಸಿಸ್ಟೆಂಟಾಗಿ ರನ್ಸ್ ಹೊಡೆದಿದ್ದಾರೆ. ಸೊ ಅದಕ್ಕೋಸ್ಕರ ಇವರಿಗೆ ವೈಸ್ ಕ್ಯಾಪ್ಟನ್ ಅನ್ನೋ ಪಟ್ಟ ಕೊಟ್ಟಿರೋದು. ಕುಶಾಲ್ ಮೆಂಡಿಸ್ ಬಗ್ಗೆ ನಾನೊಂದು ಸ್ವಲ್ಪ ಹೇಳಬೇಕಾಗತ್ತೆ. ಕುಶಾಲ್ ಮೆಂಡಿಸ್ ಅವರು ಎಂಥ ಒಳ್ಳೆಯ ಫಾರ್ಮಲ್ಲಿದ್ದು ಅಂತಂದರೆ ಅಷ್ಟು ಒಳ್ಳೆ ಫಾರ್ಮಲ್ಲಿದ್ದರು. ಇವಾಗ ಎಲ್ಲ ಕಂಟ್ರಿನಲ್ಲೂ ಒಬ್ಬೊಬ್ರು ಒಳ್ಳೊಳ್ಳೆ ಪ್ಲೇಯರ್ನ ಹೇಳ್ಕೊಂಬರ್ಬೇಕು ಅಂತಂದರೆ ಶ್ರೀಲಂಕಾದಲ್ಲಿ ಅಷ್ಟು ಒಳ್ಳೆ ಬ್ಯಾಟ್ಸ್ಮನ್ ಅಥವಾ ಅಷ್ಟು ಒಳ್ಳೆ ಪ್ಲೇಯರ್ ಅಂದರೆ ಕುಶಾಲ್ ಮೆಂಡಿಸ್ನ ಹೇಳೋರು. ಇವಾಗ ನಾನೊಂದು 5 ಕಂಟ್ರಿಗಳ ಹೆಸರು ಹೇಳ್ತಾ ಹೋಗ್ತೀನಿ. ಇವಾಗ ಇಂಡಿಯಾ ಅಂದಿದ ತಕ್ಷಣ ವಿರಾಟ್ ಕೊಹ್ಲಿ, ನ್ಯೂಜಿಲೆಂಡ್ ಅಂದಿದ ತಕ್ಷಣ ಕೇನ್ ವಿಲಿಯಮ್ಸನ್ನು, ಆಸ್ಟ್ರೇಲಿಯಾ ಅಂದಿದ ತಕ್ಷಣ ಸ್ಟೀವನ್ ಸ್ಮಿತ್ತು. ಅದೇ ಥರ ಶ್ರೀಲಂಕಾ ಅಂತ ಹೇಳಿದ ತಕ್ಷಣ ಕುಶಾಲ್ ಮೆಂಡಿಸ್ ಅಂತೆಲ್ಲ ಕಂಪೇರ್ ಮಾಡೋರು. ಅಷ್ಟು ಚೆನ್ನಾಗಿ ಕನ್ಸಿಸ್ಟೆಂಟಾಗಿ ಸೆಂಚುರಿಗಳನ್ನ ಹೊಡಿತಾ ಇದ್ರು ಇವರು. ಬಟ್ ಅದಾದಮೇಲಿಂದ ಇದು ಸ್ವಲ್ಪ ಲಯ ಕಳ್ಕೊಂಡ್ರು ಇವರು. ಅದಾದ್ಮೇಲಿಂದ ಫಾರ್ಮ್ ಕಳ್ಕೊಂಡ್ರು. ಅದಾದ್ಮೇಲಿಂದ ಸ್ವಲ್ಪ ಕಾಂಟ್ರವರ್ಸೀಸ್ ಆಯಿತು. ಬಬಲಿಂದ ಆಚೆ ಬಂದರು. ಬಬಲ್ ಬ್ರೀಚ್ ಆಯಿತು ಇದು ಕೊರೋನಾ ಪೀರಿಯಡಲ್ಲೆಲ್ಲ. ಅವಾಗ ಸ್ವಲ್ಪ ಬ್ಯಾನ್ ಬೇರೆ ಆಗ್ತಾರೆ ಇವರು. ಅದರಲ್ಲೆಲ್ಲ ಸ್ವಲ್ಪ ಅಂಡರ್ಗೋ ಆಗಿಬಿಟ್ಟು ಮತ್ತೆ ಒಳ್ಳೆ ಲಯ ಕಂಡುಕೊಂಡಿದ್ದಾರೆ. ಮತ್ತೆ ಒಳ್ಳೆ ಫಾರ್ಮಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇವರಾದ್ಮೇಲಿಂದ ಪತುಮ್ ನಿಸಂಕ ಅಂತಿದ್ದಾರೆ. ಪತುಮ್ ನಿಸಂಕ ಬಂದ್ಬಿಟ್ಟು ತುಂಬ ಒಳ್ಳೆ ಕನ್ಸಿಸ್ಟೆಂಟ್ ಪ್ಲೇಯರು. ಓಪನಿಂಗ್ ಇದರಲ್ಲಿ ಇರ್ತಾರೆ ಇವರು. ಓಪನಿಂಗ್ ಸ್ಲಾಟಲ್ಲಿ ಬರ್ತಾರೆ. ತುಂಬ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಅದಾದ್ಮೇಲೆ ಸ್ಟಾರ್ಟಿಂಗಲ್ಲಿ ಇವ್ರು ಸ್ವಲ್ಪ ಟೈಮ್ ತೊಗೊತಾರೆ. ಬಟ್ ಸ್ವಲ್ಪ ಟೈಮ್ ತೊಗೊಂಡಾದ್ಮೇಲಿಂದ ಇವ್ರು ಚೆನ್ನಾಗಿ ಆಕ್ಸಿಲೇಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಕಮಿಂಡು ಮೆಂಡಿಸ್ ಬಗ್ಗೆ ಇನ್ನೂ ಸ್ವಲ್ಪ ನೋಡಬೇಕು. ಇನ್ನೂ ಸ್ವಲ್ಪ ಇವಾಗ ಬಂದಿರೋ ಪ್ಲೇಯರು, ಹೊಸದಾಗಿ ಬಂದಿರೋ ಪ್ಲೇಯರ್. ಅದಾದ್ಮೇಲೆ ಸದಿರ ಸಮರ ವಿಕ್ರಮ ಕೂಡ ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ. ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ಕೊಂಡ್ಬಂದಿದ್ದಾರೆ. ಆಂಜೆಲೋ ಮ್ಯಾಥ್ಯೂಸ್ ಬಗ್ಗೆ ಹೇಳಬೇಕು. ಇವರು ಒಂಥರ ಹಳೆ ಹುಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ಎಕ್ಸ್ಪೀರಿಯನ್ಸ್ ಇರೋವಂಥ ಪ್ಲೇಯರು. ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರ್ಬೋದು. ಪ್ರಪಂಚದಲ್ಲಿರೋ T20ಗಳನ್ನೆಲ್ಲ ಆಡ್ಕೊಂಡ್ಬಂದಿರೋವಂಥ ಪ್ಲೇಯರು. ಇವ್ರನ್ನ ತೊಗೊಂಡಿರೋದೇ ಬೇಸಿಕಲಿ ಇವ್ರದ್ದು ಎಕ್ಸ್ಪೀರಿಯನ್ಸ್ನ ನೋಡಿಬಿಟ್ಟು. ಅದಾದ್ಮೇಲಿಂದ ದಸುನ್ ಶನಕ ಬಂದ್ಬಿಟ್ಟು ಶ್ರೀಲಂಕಾಗೆ ಕ್ಯಾಪ್ಟನ್ಸಿ ಕೂಡ ಮಾಡಿದ್ದಾರೆ. ತುಂಬ ಒಳ್ಳೆ ಕ್ಯಾಪ್ಟನ್ ಅಂತ ಕೂಡ ಹೆಸರು ಪಡೆದಿದ್ರು. ಶ್ರೀಲಂಕಾದಲ್ಲಿ ಇವ್ರನ್ನೆಲ್ಲರೂ ತುಂಬ ಇಷ್ಟಪಡ್ತಾರೆ ದಸುನ್ ಶನಕ ಅವ್ರನ್ನ. ಇವರು ಮೀಡಿಯಂ ಪೇಸ್ ಬೌಲಿಂಗ್ ಕೂಡ ಮಾಡ್ತಾರೆ. ಅದಾದ್ಮೇಲಿಂದ ಬ್ಯಾಟಿಂಗ್ ಕೂಡ 5 ಡೌನ್ ಆ ಥರ ಬಂದು ಆಡ್ತಾರೆ. ಫಿನಿಶಿಂಗ್ ಎಬಿಲಿಟೀಸ್ ಇರುವಂಥ ಪ್ಲೇಯರು. ಅದಾದ್ಮೇಲಿಂದ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಇವರು ಶ್ರೀಲಂಕಾ ಒಂಥರ ಟ್ರಾನ್ಸಿಷನ್ ಫೇಸಲ್ಲಿ ಇದ್ದಾಗ ಶ್ರೀಲಂಕಾನ ಕೈ ಹಿಡಿದು ನಡ್ಸ್ಕೊಂಡ್ಬಂದಂಥ ಕ್ಯಾಪ್ಟನ್ ಇವರು. ಇವಾಗ ವಾಣಿಂದು ಹಸ್ರಂಗಾಗಿ ಕ್ಯಾಪ್ಟನ್ಸಿ ಕೊಟ್ಬಿಟ್ಟು ಇವ್ರನ್ನ ನಾರ್ಮಲ್ ಪ್ಲೇಯರ್ ಥರ ಆಡಿಸ್ತಾ ಇದ್ದಾರೆ. ಅದಾದ್ಮೇಲಿಂದ ಧನಂಜಯ ಡಿ ಸಿಲ್ವಾ ಬಂದ್ಬಿಟ್ಟು ಬ್ಯಾಟಿಂಗ್ ಆಸ್ ವೆಲ್ ಆಸ್ ಬೌಲಿಂಗ್ ಎರಡು ಮಾಡ್ತಾರೆ. ಇವರು ಸ್ಪಿನ್ ಆಪ್ಷನ್ ಕೂಡ ಕೊಡ್ತಾರೆ. ಪಾರ್ಟ್ ಟೈಮ್ ಸ್ಪಿನ್ ಆಪ್ಷನ್ ಕೂಡ ಕೊಡ್ತಾರೆ ಇವರು. ದಸುನ್ ಶನಕ ರೀಸೆಂಟ್ಲಿ ಒಂದು ವಾರ್ಮ್ ಅಪ್ ಮ್ಯಾಚಲ್ಲಿ ನೋಡಿದೆ ನಾನು. 4 ವಿಕೆಟ್ ತೆಗೆದಿದ್ದಾರೆ. ಅದ್ರ ಜೊತೆಗೆ ತುಂಬ ಒಳ್ಳೆ ರನ್ ರೇಟ್ ಕೂಡ ತುಂಬ ಕಮ್ಮಿ ಹೊಡ್ಸ್ಕೊಂಡಿದ್ದಾರೆ. 4 ಓವರ್ಗೆ ಕೇವಲ 12 ರನ್ 13 ರನ್ ಕೊಟ್ಬಿಟ್ಟು 4 ವಿಕೆಟ್ ತೆಗೆದಿದ್ದಾರೆ ಅಂತ ಕೇಳಿಪಟ್ಟೆ ನಾನು. ಧನಂಜಯ ಡಿ ಸಿಲ್ವಾ ಆಲ್ರೆಡಿ ಹೇಳಿದೆ ನಾನು, ಬ್ಯಾಟಿಂಗ್ ಆಸ್ ವೆಲ್ ಆಸ್ ಸ್ಪಿನ್ ಆಪ್ಷನ್ ಇರುವಂಥ ಬೌಲರು. ಮಹೇಶ್ ತೀಕ್ಷಣ ಯಾರಿಗೂ ಗೊತ್ತಿಲ್ಲ, ತುಂಬ ಒಳ್ಳೆ ಹೆಸರು ಮಾಡಿರುವಂಥ ಬೌಲರು. CSK ಕೂಡ ಆಡಿದ್ದಾರೆ. CSKಗೆ ಒಂಥರ ಇವರು ತುಂಬ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ಕೊಂಬಂದಿರೋದು. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸು. ಅದಾದಮೇಲೆ ಶ್ರೀಲಂಕಾ ಕೂಡ ತುಂಬ ಒಳ್ಳೆ ಬೌಲರ್ ಅಂತ ಹೇಳ್ಬೋದು. ಬ್ಯಾಟ್ಸ್ಮನ್ಗಳಿಗೆ ತುಂಬ ಕಷ್ಟ ಕೊಟ್ಟಿರುವಂಥ ಬೌಲರು. ಡುನಿತ್ ವೆಳ್ಳಾಳ್ಗೆ ಅಂತ ಹೊಸ ಬೌಲರ್ ಇವರು. ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಕೂಡ ಸ್ವಲ್ಪ ಇದೆ ಇವ್ರಿಗೆ. T20 ಲೀಗ್ಸು ಏನಿದ್ರು ಶ್ರೀಲಂಕಾಗೆ ಆಡಿದ್ದಾರೆ ಇವರು. ಮೇಜರ್ T20 ಲೀಗ್ಸಲ್ಲೆಲ್ಲ ಇನ್ನೂ ಇವ್ರಿಗೆ ಅಷ್ಟಾಗಿ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಬಟ್ ಇವಾಗ ಶ್ರೀಲಂಕಾಗೆ ಯಾವಾಗ ಚಾನ್ಸ್ ಸಿಕ್ಕಿದೆ, ಇವರು ಒಂಥರ ಟರ್ನ್ ಅರೌಂಡ್ ಮಾಡಿರುವಂಥ ಬೌಲರು ಡುನೀತ್ ವೆಳ್ಳಾಳ್ಗೆ ಅಂತ. ದುಷ್ಮಂತ ಚಮೀರಾ ಬಂದ್ಬಿಟ್ಟು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರುವಂಥ ಬೌಲರು, ಫಾಸ್ಟ್ ಬೌಲರು. ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಈವನ್ ಇವರು T20 ಲೀಗ್ಸ್ ಕೂಡ ಆಡಿದ್ದಾರೆ ಇವರು. IPL ಅಲ್ಲಿ ಕೂಡ ಆಡಿದ್ದಾರೆ ಇವರು. ನುವಾನ್ ತುಷಾರ ಬಂದ್ಬಿಟ್ಟು ಇವ್ರ ಬಗ್ಗೆ ನಾನು ಏನಂತ ಹೇಳ್ಬೋದು ಅಂತಂದರೆ, ನುವಾನ್ ತುಷಾರ ಆ್ಯಕ್ಷನನ್ನು ನೋಡಿ ನೀವು ಈ ವರ್ಲ್ಡ್ ಕಪ್ಪಲ್ಲಿ. ಇಟ್ ಈಸ್ ವೆರಿ ಸಿಮಿಲರ್ ಟು ಲಸಿತ್ ಮಾಲಿಂಗ ಅವರಷ್ಟು ಕನ್ಸಿಸ್ಟೆನ್ಸಿ ನುವಾನ್ ತುಷಾರ್ ಅವ್ರಿಗೆ ಇಲ್ಲದೇ ಇರ್ಬೋದು ಯಾರ್ಕರಲ್ಲಿ ಅದರಲ್ಲಿ. ಬಟ್ ಇವರು ಕೂಡ ಲಸಿತ್ ಮಾಲಿಂಗ ಹಾದಿನೇ ಹಿಡಿತಾ ಇರುವಂಥವ್ರು. ಮುಂದೆ ಒಂಥರ ಎಮರ್ಜಿಂಗ್ ತುಂಬ ಒಳ್ಳೆ ಬೌಲರ್ ಆಗ್ಬೋದು, ಎಮರ್ಜಿಂಗ್ ಪ್ಲೇಯರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ಮತೀಶಾ ಪತಿರಾನ CSKಗಂತೂ ಒಂಥರ ಗನ್ ಬೌಲರ್ ಆಗಿದ್ರು.
ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರೋರು. ಇವರು ಕೂಡ ಸೇಮ್ ಲಸಿತ್ ಮಲಿಂಗ ರೆಪ್ಲಿಕಾ ಅಂತಲೇ ಹೇಳ್ಬೋದು. ಆ್ಯಕ್ಷನಿಂದ ಹಿಡಿದು ಯಾರ್ಕರ್ ಹಾಕೋ ಎಬಿಲಿಟೀಸು ಎಲ್ಲನೂ ಹಾಗೆ ಇದೆ. ಅದಾದ್ಮೇಲೆ ದಿಲ್ಶಾನ್ ಮಧುಶನಕ ಅಂತ. ದಿಲ್ಶಾನ್ ಮಧುಶನಕ ಒಳ್ಳೆ ಬೌಲರು, ಒಳ್ಳೆ ಸ್ವಿಂಗ್ ಎಬಿಲಿಟೀಸ್ ಇರುವಂಥ ಬೌಲರು. ಅದಾದ್ಮೇಲೆ ಇವರು ಟ್ರಾವೆಲಿಂಗ್ ರಿಸರ್ವ್ಸಲ್ಲಿ 4 ಜನ ಇಟ್ಕೊಂಡಿದ್ದಾರೆ. ಅಸಿತಾ ಫರ್ನಾಂಡೋ, ವಿಜಯಕಾಂತ್ ವಿ.ಎಸ್. ಕಾಂತ್, ಭಾನುಕ ರಾಜಪಕ್ಸ, ಅದಾದ್ಮೇಲಿಂದ ಜನಿತ್ ಲಿಯಾಂಗೆ ಅಂತ. ಇವ್ರು 4 ಜನದ್ದು ಓಕೆ, ಇವ್ರು 4 ಜನದಲ್ಲಿ 3 ಜನದ್ದು ಓಕೆ. ಬಟ್ ಭಾನುಕ ರಾಜಪಕ್ಷ ಕನ್ಸಿಡರಿಂಗ್ ಇಟ್ಸ್ ಎ T20, ಇವರು ಮೇನ್ ಸ್ಕ್ವಾಡಲ್ಲಿ ಇರಬೇಕಾಗಿತ್ತು, ಜೊತೆಗೆ ಪ್ಲೇಯಿಂಗ್ ಲೆವೆನಲ್ಲಿ ಇರಬೇಕಾಗಿತ್ತು ಅಂತ ನಂದೊಂದು ಅಭಿಪ್ರಾಯ. ಯಾಕೆಂತಂದರೆ ಭಾನುಕ ರಾಜಪಕ್ಷ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ತುಂಬ ಒಳ್ಳೆ ಪೇಸಲ್ಲಿ ಆಡ್ತಾರೆ, ತುಂಬ ಚೆನ್ನಾಗಿ ಆಕ್ಸಿಲೇಟ್ ಮಾಡ್ಕೊಂಡು ಹೋಗ್ತಾರೆ ಸ್ಕೋರ್ನ. ಇವ್ರದ್ದು ಸ್ಟ್ರೈಕ್ ರೇಟ್ ಮಾತ್ರ ಅತ್ಯದ್ಭುತ ಅಂತ ಹೇಳ್ಬೋದು. ಸೊ ನೋಡಬೇಕು ಇವರು ಪ್ಲೇಯಿಂಗ್ ಲೆವೆನಲ್ಲಿ ಬರ್ತಾರಾ ಅಥವಾ ರಿಸರ್ವ್ಸಲ್ಲೇ ಉಳ್ಕೊಂಡ್ಬಿಡ್ತಾರಾ ಏನು ಅಂತ. ಬಟ್ ಬಂದರು ಅಂತ ಪ್ಲೇಯಿಂಗ್ ಲೆವೆನಲ್ಲಿ ಬಂದರು ಅಂತಂದರೆ ಶ್ರೀಲಂಕಾಗೆ ಅದು ತುಂಬ ಒಳ್ಳೆ ಅಡ್ವಾಂಟೇಜ್ ಆಗಿ ಹೇಳಕ್ಕೆ ಅಂತ ಇಷ್ಟಪಡ್ತೀನಿ ನಾನು. ಇವಾಗ ವೆಸ್ಟ್ ಇಂಡೀಸ್ ಸ್ಕ್ವಾಡ್ನ ಗಮನ ಹರಿಸೋಣ. ವೆಸ್ಟ್ ಇಂಡೀಸ್ ಅವ್ರ ಬಗ್ಗೆ ಫಸ್ಟ್ ಹೇಳ್ಬೇಡ. ಅದಕ್ಕಿಂತ ಮುಂಚೆ ವೆಸ್ಟ್ ಇಂಡೀಸ್ ಅವ್ರು ಹೇಗೆ ಅಂತಂದರೆ, ಶಾರ್ಟರ್ ದ ಫಾರ್ಮ್ಯಾಟ್ ಅಷ್ಟು ಅಡ್ವಾಂಟೇಜು ವೆಸ್ಟ್ ಇಂಡೀಸ್ ಅವ್ರಿಗೆ. ಅದ್ರ ಜೊತೆಗೆ ಈ ವರ್ಷ ವೆಸ್ಟ್ ಇಂಡೀಸ್ ಆಡ್ತಿರೋದು ವೆಸ್ಟ್ ಇಂಡೀಸಲ್ಲೇ, ಐ ಮೀನ್ ಅವರೇ ಹೋಸ್ಟ್ ಆಗಿರ್ತಾರೆ. ಇವ್ರಿಗೆ US ಇಂದ ಸಪೋರ್ಟ್ ಸಿಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಬಟ್ ಹೋಸ್ಟ್ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ಆಸ್ ವೆಲ್ ಆಸ್ US ಇಬ್ಬರು ಕೂಡ. ಬಟ್ ಮೆಜಾರಿಟಿ ಆಫ್ ದ ಮ್ಯಾಚಸ್ ವೆಸ್ಟ್ ಇಂಡೀಸಲ್ಲಿ ಆಗುತ್ತೆ ಅಂತ ಹೇಳಬೇಕು. ಸೊ ಈ ವರ್ಷದ ಹೋಸ್ಟ್ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ಆಗಿರೋದ್ರಿಂದ ಅವ್ರಿಗೆ ಅವ್ರ ಪಿಚ್ ಹೇಗೆ ಏನು ಎತ್ತ ಅಂತ ಇನ್ ಅಂಡ್ ಔಟ್ ಕಂಪ್ಲೀಟಾಗಿ ಗೊತ್ತಿದೆ. ಸೊ ಅವ್ರಿಗೆ ಒನ್ ಆಫ್ ದಿ ಟಾಪ್ 4 ಟೀಮ್ಸಲ್ಲಿ ನಾನು ವೆಸ್ಟ್ ಇಂಡೀಸ್ ಅವ್ರನ್ನ ಇಡಬೇಕು ಅಂತ ಅನ್ಕೊತಾ ಇದ್ದೀನಿ. ಕನ್ಸಿಡರಿಂಗ್ ದೇರ್ ಹೋಮ್ ಅಡ್ವಾಂಟೇಜ್, ಅವ್ರಿಗೆ ದೇ ವಿಲ್ ಬಿ ಅವೇರ್ ಆಫ್ ಹೌ ದ ಪಿಚ್ ವಿಲ್ ಬಿಹೇವ್ ಅನ್ನೋದು. ಸೊ ಇವಾಗ ಅವ್ರದ್ದು ಸ್ಕ್ವಾಡ್ ಕಡೆ ನೋಡ್ತಾ ಬರೋಣ. ಅಲ್ಜಾರಿ ಜೋಸೆಫ್ ಇವ್ರಿಗೆ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ರೋಮನ್ ಪೋವೆಲ್ ಅವರು ಇವ್ರಿಗೆ ಕ್ಯಾಪ್ಟನ್ ಆಗಿರ್ತಾರೆ. ಅದ್ರ ಜೊತೆಗೆ ಓಪನಿಂಗ್ ಸ್ಲಾಟಲ್ಲಿ ಇವರು ಜಾನ್ಸನ್ ಚಾರ್ಲ್ಸ್ನ ಇಟ್ಕೊಂಡಿದ್ದಾರೆ. ಇವರು ಮೋಸ್ಟ್ ಪ್ರಾಬ್ಲಿ ಪ್ಲೇಯಿಂಗ್ ಲೆವೆನಲ್ಲಿ ಇದ್ದೇ ಇರ್ತಾರೆ, ಕನ್ಸಿಡರಿಂಗ್ ಈಸ್ ಹಾರ್ಡ್ ಹಿಟ್ಟಿಂಗ್ ಎಬಿಲಿಟೀಸ್. ಮುಲಾಜೆ ನೋಡಲ್ಲ, ಫಸ್ಟ್ ಬಾಲಿಂದನೇ ಹೊಡೆಯುವಂಥ ಪ್ಲೇಯರು. ಅದಾದ್ಮೇಲಿಂದ ರಾಸ್ಟನ್ ಚೇಸ್ ಇಟ್ಕೊಂಡಿದ್ದಾರೆ. ರಾಸ್ಟನ್ ಚೇಸ್ ಒಂಥರ ಸ್ಪಿನ್ ಬೌಲಿಂಗ್ ಆಪ್ಷನ್ನು. ಇವ್ರನ್ನ ಪ್ಲೇಯಿಂಗ್ ಲೆವೆಲಲ್ಲಿ ಆಡ್ತಾರಾ ಇಲ್ವಾ ನೋಡಬೇಕಾಗುತ್ತೆ. ಇವ್ರ ಒಂಥರ ಆಲ್ರೌಂಡರ್ ಎಬಿಲಿಟೀಸ್ ಕೂಡ ಇದೆ. ಬಟ್ ಕನ್ಸಿಡರಿಂಗ್ ಈ ಸ್ಟ್ರೈಕ್ ರೇಟ್ ಪ್ಲೇಯಿಂಗ್ ಲೆವೆನಲ್ಲಿ ಇರೋದು ಡೌಟು. ಬಟ್ ಯಾವುದಾದ್ರೂ ಒಂದು ಪಿಚ್ ತುಂಬ ಸಹಾಯ ಮಾಡ್ತಿದೆ ಸ್ಪಿನ್ಗೆ ಅಂತಂದರೆ ಇವ್ರನ್ನ ಹಾಕೊಳ್ಳೋ ಚಾನ್ಸಸ್ ಕೂಡ ಇದೆ. ಶಿಮ್ರನ್ ಹೆಟ್ಮೈರ್ ಎಲ್ರಿಗೂ ಗೊತ್ತು, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು, ಆಸ್ ವೆಲ್ ಆಸ್ ತುಂಬ T20 ಲೀಗ್ಸ್ನ ಆಡಿರುವಂಥ ಪ್ಲೇಯರು. ರಾಜಸ್ಥಾನ್ ರಾಯಲ್ಸ್ಗೆ ಆಡಿದ್ದಾರೆ, RCBಗೆ ಆಡಿದ್ದಾರೆ. 4 ಡೌನ್ ಬರ್ತಾರೆ, 5 ಡೌನ್ ಬರ್ತಾರೆ, ಒಳ್ಳೆ ಫಿನಿಶಿಂಗ್ ರೋಲ್ ಮಾಡಿಬಿಟ್ಟು ಹೋಗಿದ್ದಾರೆ. 10 ಬಾಲ್ಗೆ 25 ರನ್ನು, 20 ಬಾಲ್ಗೆ 40 ರನ್ನು ಆ ಥರ ಹೊಡಿತಾರೆ ಇವರು. ಒಳ್ಳೆ 200 ಸ್ಟ್ರೈಕ್ ರೇಟಲ್ಲಿ ಆಡುವಂಥ ಪ್ಲೇಯರು. ಜೇಸನ್ ಹೋಲ್ಡರ್ನ ಇವರು ಸ್ಕ್ವಾಡಲ್ಲಿ ಇಟ್ಕೊಂಡಿದ್ದಾರೆ. ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರಾ ಇಲ್ವಾ ನೋಡಬೇಕಾಗುತ್ತೆ. ಇವ್ರದ್ದು ಆಲ್ರೌಂಡರ್ ಎಬಿಲಿಟೀಸ್ ಕೂಡ ಇದೆ ಇವ್ರದ್ದು. ಶೈ ಹೋಪ್ನ ಇಟ್ಕೊಂಡಿದ್ದಾರೆ. ಇವ್ರದ್ದು ಸ್ಟ್ರೈಕ್ ರೇಟ್ ಸ್ವಲ್ಪ ಸ್ಲೋ ಇದೆ. ಬಟ್ ಇವ್ರದ್ದು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು, ಆಸ್ ವೆಲ್ ಆಸ್ IPL ಕೂಡ ಆಡಿದ್ದಾರೆ ಇವರು ರೀಸೆಂಟಾಗೆ. ನೋಡಬೇಕಾಗತ್ತೆ ಇವ್ರು ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರಾ ಇಲ್ವಾ ಅಂತ. ಓನ್ಲಿ ಕನ್ಸರ್ನ್ ಈ ಸ್ಟ್ರೈಕ್ ರೇಟ್. ಅದಾಯಿತು ಅಂತಂದರೆ ಅಖಿಲ್ ಹುಸೇನ್ ಅವರು ಇದ್ದಾರೆ. ಅಖಿಲ್ ಹುಸೇನ್ ಅವರು ಬಂದ್ಬಿಟ್ಟು ಬೇಸಿಕಲಿ ಸ್ಪಿನ್ನರ್. ಇವರು ಪ್ಲೇಯಿಂಗ್ ಲೆವೆನಲ್ಲಿ ಆಡೋ ಎಲ್ಲ ಚಾನ್ಸಸ್ ಇದೆ, ಕನ್ಸಿಡರಿಂಗ್ ಪಿಚ್ಚಸ್ ತುಂಬ ಸಹಾಯ ಮಾಡ್ಬೋದು ಇವ್ರ ಬೌಲಿಂಗ್ಗೆ. ಶಮಾರ್ ಜೋಸೆಫು ಒಂಥರ ರೆವಲ್ಯೂಷನ್ ಕ್ರಿಯೇಟ್ ಮಾಡಿರುವಂಥ ಕ್ರಿಕೆಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಶಮಾರ್ ಜೋಸೆಫ್ ಅವರು ಆಸ್ಟ್ರೇಲಿಯಾನಲ್ಲಿ ನಡೆದಂಥ ರೀಸೆಂಟ್ ಟೂರ್ ಏನಿತ್ತು ಅದರಲ್ಲಿ ವೆಸ್ಟ್ ಇಂಡೀಸ್ಗೆ ವಿನ್ ತಂದ್ಕೊಟ್ಟಂಥ ಪ್ಲೇಯರ್ ಇವರು. ಬ್ರ್ಯಾಂಡನ್ ಕಿಂಗ್ ಇವರು ಓಪನಿಂಗ್ ಸ್ಲಾಟಲ್ಲಿ ಬರ್ತಾರೆ ಅಲಾಂಗ್ ವಿತ್ ಜಾನ್ಸನ್ ಚಾರ್ಲ್ಸ್. ಸೊ ಬ್ರ್ಯಾಂಡನ್ ಕಿಂಗ್ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡುವಂಥ ಪ್ಲೇಯರು, ಒಳ್ಳೆ ಇಂಟೆಂಟ್ ಇರುವಂಥ ಪ್ಲೇಯರು. ಅದಾದ್ಮೇಲಿಂದ ಗುಡಕೇಶ್ ಮೋಟಿ ಅವರಿದ್ದಾರೆ. ಇವರು ಕೂಡ ಒಂದು ಸ್ಪಿನ್ ಆಪ್ಷನ್ ತಂದ್ಕೊಡುವಂಥ ಪ್ಲೇಯರು. ನೋಡಬೇಕು ಇವರು ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರಾ ಅಂತ. ಕನ್ಸಿಡರಿಂಗ್ ದ ಪಿಚ್ ಇವಾಗ ತುಂಬ ಸಹಾಯ ಮಾಡ್ತಿತ್ತು ಸ್ಪಿನ್ಗೆ ಅಂತಂದರೆ ಮೇ ಬಿ ಹಾಕೊಳ್ಳುವಂಥ ಚಾನ್ಸಸ್ ಎಲ್ಲ ಇದೆ ಇವ್ರನ್ನ. ನಿಕೋಲಸ್ ಪುರಾನು 100% ಪ್ಲೇಯಿಂಗ್ ಲೆವೆನಲ್ಲಿ ಇರುವಂಥ ಪ್ಲೇಯರು. ಸಿಕ್ಕಾಪಟ್ಟೆ ಹಾರ್ಡ್ ಹಿಟ್ಟಿಂಗ್ ಎಬಿಲಿಟೀಸ್ ಇರುವಂಥವ್ರು. ವಾರ್ಮ್ ಅಪ್ ಗೇಮ್ಸಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ದಾರೆ. 25 ಬಾಲ್ಗೆ 75 ರನ್ ಹೊಡೆದು ಏನೋ ದಾಖಲೆ ಮಾಡಿದ್ದಾರೆ ವಾರ್ಮ್ ಅಪ್ ಗೇಮ್ಸಲ್ಲಿ ಅಂತೆಲ್ಲ ಕೇಳ್ಪಟ್ಟೆ ನಾನು. ತುಂಬ ಚೆನ್ನಾಗಿ ಹೊಡಿತಾರೆ. ಕನ್ವಿನ್ಸಿಂಗ್ ಶಾಟ್ಸ್ ಇರುತ್ತೆ. ಯಾವುದು ಒಂಥರ ಎಡ್ಜ್ ಆಗಿಬಿಟ್ಟು ಹೋಯ್ತು ಆ ಥರದ್ದಿರಲ್ಲ. ಇನ್ ಕೇಸ್ ಎಡ್ಜ್ ಆಯಿತು ಅಂತಂದ್ರೆ ಇವ್ರದ್ದು ಸುಮಾರು ಸತಿ 6ಗೆ ಹೋಗಿದೆ. ಅಂಥ ಒಂಥರ ಪವರ್ಫುಲ್ ಹಿಟ್ಟರ್ ಅಂತಲೇ ಹೇಳ್ಬೋದು. ಆಂಡ್ರೆ ರಸಲ್ ಬಂದ್ಬಿಟ್ಟು ನಮ್ಗೆಲ್ಲರಿಗೂ ಗೊತ್ತಿದೆ, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇದೆ ಪ್ಲೇಯರ್ಗೆ. ಪ್ರಪಂಚದ ಪ್ರತಿಯೊಂದು IPL ಇರ್ಬೋದು, T20 ಲೀಗ್ಸ್ ಯಾವುದೇ ಇರ್ಬೋದು, ಪ್ರತಿಯೊಂದರಲ್ಲೂ ಪಾಲ್ಗೊಂಡಿದ್ದಾರೆ. ಅಂಥ ಒಳ್ಳೆ ಪ್ಲೇಯರು. ಪ್ರತಿ ಬಾಲು 6 ಹೊಡೆಯೋಕೆ ಹೋಗುವಂಥ ಪ್ಲೇಯರು, ಇಂಟೆಂಟ್ ಇರೋರು. ಅದ್ರ ಜೊತೆ ಬೌಲಿಂಗಲ್ಲಿ ಬರ್ತಾರೆ. ಬೌಲಿಂಗಲ್ಲಿ ಕೂಡ ಇವರೇನು ಪಾರ್ಟ್ ಟೈಮರ್ ಅಲ್ಲ, ಪ್ರಾಪರ್ ಆಲ್ರೌಂಡರ್ ಇವರು. ಬೌಲಿಂಗಲ್ಲೂ ಬರ್ತಾರೆ, 4 ಓವರ್ ಮಾಡುವಂಥ ಬೌಲರು. ಅದರ ಜೊತೆಗೆ ವಿಕೆಟ್ ಟೇಕಿಂಗ್ ಎಬಿಲಿಟೀಸ್ ಇರುವಂಥ ಬೌಲರು. ಒಂದು ಆಂಡ್ರೆ ರಸಲ್ ಈಸ್ ಆಲ್ವೇಸ್ ಎ ಬ್ಲೆಸ್ಸಿಂಗ್ ಟು ಎನಿ ಟೀಮ್ ಅಂತ ಹೇಳ್ಬೋದು. ಶೆರ್ಫೆನ್ ರೂದರ್ಫೋರ್ಡ್ ಅಂತ ಇದ್ದಾರೆ. ಶೆರ್ಫೆನ್ ರೂದರ್ಫೋರ್ಡ್ ಅವರು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಆಸ್ ವೆಲ್ ಆಸ್ T20 ಲೀಗ್ಸ್ನ ಆಡಿರೋ ಅನುಭವ ಇರುವಂಥ ಪ್ಲೇಯರು. ಶೆರ್ಫೆನ್ ರೂದರ್ಫೋರ್ಡ್ ಅವರು
ಯಾವುದೇ ಕ್ರಮಾಂಕದಲ್ಲಿ ಇಳಿಸಿದ್ರು ಅಡ್ಜಸ್ಟ್ ಹಾಕ್ಕೊಂಡು ಹೊಡೆಯುವಂಥ ಪ್ಲೇಯರ್ ಇವ್ರದ್ದು ಬೌಲಿಂಗ್ ಆಪ್ಷನ್ ಕೂಡ ಇದೆ. ವೆಸ್ಟ್ ಇಂಡೀಸಲ್ಲಿ ಇದೊಂದು ಹೇಳಬೇಕು ನಾನು, ಆಲ್ಮೋಸ್ಟ್ ಮೆನಿ ಆಫ್ ದ ಬ್ಯಾಟ್ಸ್ಮೆನ್ ಕ್ಯಾನ್ ಬೋಲ್ ಆ್ಯಂಡ್ ಮೆನಿ ಆಫ್ ದ ಬೌಲರ್ಸ್ ಕ್ಯಾನ್ ಬ್ಯಾಟ್. ಇದೊಂದು ಅಡ್ವಾಂಟೇಜ್ ವೆಸ್ಟ್ ಇಂಡೀಸ್ ಅವ್ರಿಗೆ. ಅದಾದ್ಮೇಲೆ ರೊಮಾರಿಯೋ ಶಪರ್ಡ್ ಅಂತ ಇದ್ದಾರೆ. ರೊಮಾರಿಯೋ ಶಪರ್ಡ್ ಅವರು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಆಸ್ ವೆಲ್ T20 ಲೀಗ್ಸ್ ಎರಡನ್ನೂ ಆಡ್ಕೊಂಡ್ಬಂದಿರೋಂಥ ಪ್ಲೇಯರ್ ಇವರು ಬೌಲಿಂಗ್ ಕೂಡ ಮಾಡ್ತಾರೆ ಆಸ್ ವೆಲ್ ಆಸ್ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಹಾರ್ಡ್ ಹಿಟ್ಟಿಂಗ್ ಎಬಿಲಿಟೀಸ್ ಇರುವಂಥ ಪ್ಲೇಯರು. ಸೊ ಇವಾಗ 5 ವಿಡಿಯೋಗಳು ಮುಗಿದಿದೆ ಕವರಿಂಗ್ ಆಲ್ 10 ಮೇಜರ್ ಟೀಮ್ಸು. ಸ್ಕ್ವಾಡ್ ಅನೌನ್ಸ್ಮೆಂಟು ಏನೇನಾಗಿತ್ತು ಅದನ್ನೆಲ್ಲ ನಾನು ನಿಮಗೆ ತಿಳಿಸಿದ್ದೀನಿ. ಅವ್ರದ್ದು ಆಲ್ರೌಂಡರ್ ಎಬಿಲಿಟೀಸು ಅಥವಾ ಬ್ಯಾಟಿಂಗು, ಬೌಲಿಂಗು, ಅವ್ರದ್ದು ಸ್ಟ್ರೆಂತು, ವೀಕ್ನೆಸ್ ಎಲ್ಲ ತಿಳಿಸಿದ್ದೀನಿ ನಾನು ನಿಮ್ಗೆಲ್ಲರಿಗೂ. ಇವಾಗ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಾನು ಪ್ರತಿ ಸತಿ ಹೇಳಿರೋಂಗೆ ನಾನ್ ಸಬ್ಸ್ಕ್ರೈಬರ್ಸ್ ವ್ಯೂನೇ ಜಾಸ್ತಿ ಸಿಗ್ತಾ ಇದೆ ನಮಗೆ ಸಬ್ಸ್ಕ್ರೈಬರ್ಸ್ಗಿಂತ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ಅದ್ರಲ್ಲಿ ನಿಮಗೆ ನೋಟಿಫಿಕೇಶನ್ ಬಂದು ನೀವು ಹೊಸ ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆದಷ್ಟು ನಾವು ತುಂಬ ಒಳ್ಳೆ ಕಾಂಟೆಂಟ್ ಕೊಡೋಕ್ಕೆ ಇಷ್ಟಪಡ್ತೀವಿ. ಇತ್ತೀಚೆಗೆ ಶಾರ್ಟ್ಸ್ ಬೇರೆ ಶುರು ಮಾಡಿದ್ದೀನಿ. ಸೊ ಅದರಿಂದನೂ ನನಗೆ ತುಂಬ ಒಳ್ಳೆ ವ್ಯೂಸ್ ಸಿಗ್ತಾ ಇದೆ. ಈ ಮೇಜರ್ ಕಂಟೆಂಟ್ಗೂ ವ್ಯೂಸ್ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಮೇಜರ್ ಕಂಟೆಂಟಲ್ಲಿ ತುಂಬ ಮುಖ್ಯವಾದ ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತೀವಿ ಅಬೌಟ್ ಈಚ್ ಆ್ಯಂಡ್ ಎವ್ರಿ ಪ್ಲೇಯರ್, ಅಬೌಟ್ ಈಚ್ ಆ್ಯಂಡ್ ಎವ್ರಿ ಕಂಟ್ರಿ ಬಗ್ಗೆ ನಾವು ಇನ್ಫಾರ್ಮೇಷನ್ನ ಥ್ರೋ ಮಾಡೋಕ್ಕೆ ಇಷ್ಟಪಟ್ಟಿರ್ತೀವಿ. ಸೊ ಇದನ್ನೆಲ್ಲ ನೋಡಿ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋಸ್ನ ಹರಡಿ ಚೆಲ್ಲಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋ ನಾನು Jan 5th ಇಂಡಿಯಾ ವರ್ಸಸ್ ಐರ್ಲೆಂಡ್ ಇದೆ, ಅದಕ್ಕೆ ಪ್ರೀ ಮ್ಯಾಚ್ ಮತ್ತು ಪೋಸ್ಟ್ ಮ್ಯಾಚ್ ಎರಡಕ್ಕೂ ಬರ್ತೀನಿ. ಅದಕ್ಕಿಂತ ಮುಂಚೆ ಬೇರೆ ಯಾವುದು ವಿಡಿಯೋಸ್ ಬರದೇ ಇರಬಹುದು, ಅಥವಾ ಬೇರೆ ಯಾವುದಾದ್ರೂ ಕಂಟ್ರೀಸ್ದು ವಿಡಿಯೋಸ್ ಬೇಕು ಅಂತಂದರೆ ನಾನು ಮತ್ತೆ ಅಪ್ಲೋಡ್ ಮಾಡಿರ್ತೀನಿ. ಯಾವುದಾದ್ರೂ ತುಂಬ ಚೆನ್ನಾಗಿತ್ತು ಅಂತಂದರೆ. ಇಂಡಿಯಾ ಮ್ಯಾಚ್ಗಂತೂ ಖಂಡಿತವಾಗೂ ಎಲ್ಲ ವಿಡಿಯೋ ಬಂದಿರುತ್ತೆ. ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಮತ್ತು June 9th ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬೇರೆ ಇದೆ, ಅದಕ್ಕೂ ಖಂಡಿತವಾಗಿ ಪ್ರೀ ಮ್ಯಾಚು ಪೋಸ್ಟ್ ಮ್ಯಾಚ್ ಎರಡೂ ಬಂದೇ ಬರುತ್ತೆ. ಬೇರೆ ಯಾವುದಾದ್ರೂ ಮ್ಯಾಚು ತುಂಬ ಚೆನ್ನಾಗಿ ಆಗಿತ್ತು ಅಂತಂದರೆ ಅದಕ್ಕೂ ನಾನು ಮತ್ತೆ ಬಂದಿರ್ತೀನಿ, ವಿಡಿಯೋ ಮಾಡಿರ್ತೀನಿ, ವಿಡಿಯೋ ಕೊಟ್ಟಿರ್ತೀನಿ ಮತ್ತೆ ನಿಮಗೆ. ಅದಕ್ಕೆ ಮಧ್ಯದಲ್ಲಿ ಇವಾಗ 2-3 ದಿನ ಏನಿದೆ ಅದರಲ್ಲಿ ಏನು ಸುಮ್ಮನೆ ಬಿಟ್ಟಿರಲ್ಲ, ಆದಷ್ಟು ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರೀಸು, ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸು, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತೊಗೊಂಡು ಬಂದೇ ಬರ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಒಂದೇ ಗೊತ್ತಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ವಿಜಯ್ ಸಿಂಹ _since 1990 ಅಂತ ಎಲ್ಲರೂ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.